ಹಳ್ಳಿಯ ಅಂಚಿನಲ್ಲಿದ್ದ ಚಿಕ್ಕ ಮನೆಗೆ ರಾಮಯ್ಯ ಎನ್ನುವ ರೈತನು ಕುಟುಂಬದೊಂದಿಗೆ ವಾಸಿಸುತ್ತಿದ್ದ. ಅವನಿಗೆ 2 ಎಕರೆ ಜಮೀನು ಮಾತ್ರ. ಮಳೆಯನ್ನೇ ನಂಬಿಕೊಂಡು ಕೃಷಿ ಮಾಡುವ ಜೀವನ ಅವನದು. ಪ್ರತಿ ವರ್ಷವೂ ಅವನು ತನ್ನ ಜಮೀನಿನಲ್ಲಿ ರಾಗಿ, ಜೋಳ ಮತ್ತು ಸ್ವಲ್ಪ ತರಕಾರಿ ಬೆಳೆಸುತ್ತಿದ್ದ. ಒಂದು ವರ್ಷ ಮಳೆ ಸಮಯಕ್ಕೆ ಬಂದಿಲ್ಲ. ಹೊಲಗಳು ಒಣಗಿ ಬಿರುಕು ಬಿಟ್ಟವು. ಊರಿನ ಜನರೆಲ್ಲ ಬೇಸರಗೊಂಡರು. ಆದರೆ ರಾಮಯ್ಯನಿಗೆ ನಿರಾಶೆಯಾಗಲಿಲ್ಲ. ಭೂಮಿ ತಾಯಿಯನ್ನು ನಂಬಿದವನು ಕೈ ಬಿಡಬಾರದು ಎಂದುಕೊಂಡು ಅವನು ದಿನವೂ ಹೊಲಕ್ಕೆ ಹೋಗಿ ಮಣ್ಣನ್ನು ಕಾಪಾಡಿದ. ಮನೆ ಬಳಿ ಸಂಗ್ರಹಿಸಿದ್ದ ನೀರನ್ನು ಜಾಗರೂಕವಾಗಿ ಬಳಸಿದ. ಹಳೆಯ ಕಾಲದಂತೆ ಗೋಮಯ, ಎಲೆಸಾರವನ್ನು ಹಾಕಿ ಮಣ್ಣಿನ ಶಕ್ತಿಯನ್ನು ಉಳಿಸಿಕೊಂಡ. ಅವನ ಶ್ರಮವನ್ನು ನೋಡಿ ಮಗ ಕೂಡ ಶಾಲೆಯಿಂದ ಬಂದು ಹೊಲದಲ್ಲಿ ಸಹಾಯ ಮಾಡುತ್ತಿದ್ದ. ಹೆಂಡತಿ ಬೀಜಗಳನ್ನು ಜೋಪಾನವಾಗಿ ನೋಡಿಕೊಂಡಳು. ಕೆಲ ದಿನಗಳ ನಂತರ ಆಕಾಶದಲ್ಲಿ ಮೋಡಗಳು ಕಾಣಿಸಿಕೊಂಡವು. ಕೊನೆಗೂ ಮಳೆ ಸುರಿಯಿತು. ಹೊಲಗಳು ಹಸಿರಾಗಿ ಮಿಂಚಿದವು. ಬೆಳೆ ಚೆನ್ನಾಗಿ ಬೆಳೆದಿತು. ಕೊಯ್ಲಿನ ಸಮಯದಲ್ಲಿ ರಾಮಯ್ಯನ ಕಣ್ಣುಗಳಲ್ಲಿ ಸಂತೋಷದ ನೀರು ತುಂಬಿತು. ಅಷ್ಟು ದೊಡ್ಡ ಲಾಭವಾಗದಿದ್ದರೂ ಕುಟುಂಬಕ್ಕೆ ಸಾಕಾಗುವಷ್ಟು ಧಾನ್ಯ ದೊರಕಿತು. ಉಳಿದುದನ್ನು ಊರಿನ ಮಾರುಕಟ್ಟೆಯಲ್ಲಿ ಮಾರಿದ. ಆ ದಿನ ರಾಮಯ್ಯ ಊರಿನ ಮಕ್ಕಳಿಗೆ ಹೇಳಿದನು, ರೈತನ ಜೀವನ ಕಷ್ಟಕರವಾದರೂ ಸಹನೆ ಮತ್ತು ಪರಿಶ್ರಮ ಇದ್ದರೆ ಭೂಮಿ ಖಂಡಿತ ಪ್ರತಿಫಲ ಕೊಡುತ್ತದೆ. ಅವನ ಮಾತುಗಳು ಹಳ್ಳಿಯ ಜನರ ಹೃದಯದಲ್ಲಿ ಆಶೆಯ ಬೀಜ ಬಿತ್ತಿದವು.